So you are today at the Air Humanitarian Home. 30 ವರ್ಷ ಆಯಿತು ಈ ಕೆಲಸ ಇಲ್ಲಿ 30 ವರ್ಷ ಆಯಿತು ಮತ್ತು ಬಡವರಿಗೆ ಸರ್ವಿಸ್ 40 ವರ್ಷ ಆಯಿತು. ನಾವು ಈಗ ನೋಡ್ತಾ ಇದ್ದೀವಿ. ಐ ವಾಸ್ ನಾಟ್ ಇವನ್ 20 years old. ಐ ವಾಸ್ ಲೆಸ್ ದೆನ್ 20 years old. ಬೆಂಗಳೂರು ಆ ಟೈಮ್ನಲ್ಲಿ ಬೆಂಗಳೂರಲ್ಲಿ ನಾವು ಟುಡೇ ಯು ಸೀಯಿಂಗ್ ಇಸ್ ಕೋಲ್ಡ್ ರೈಟ್. ಬೆಂಗಳೂರು ಸ್ವಲ್ಪ ಕೋಲ್ಡ್ ಆಗಿದೆ. ಆ ಟೈಮ್ 40 ವರ್ಷ ಮುಂಚೆ ಯು ಮಸ್ಟ್ ಬಿ ನೋಯಿಂಗ್ Bangalore was very different. Too much cold and poor people ಬಡವರಿಗೆ ಊಟ ಇಲ್ಲ. ರಾತ್ರಿ ಕೆಲಸ ಆದಮೇಲೆ ರೋಡ್ನಲ್ಲಿ ಅವೆನ್ಯೂ ರೋಡ್, ಚಿಕ್ಕಪೇಟ್ ಅಲ್ಲಿ ರೋಡ್ ತುಂಬ ಜನ ಊಟ ಮಾಡಿಲ್ಲ, ಸುಮ್ಮನೆ ಇತ್ತು. ನಾವು ಕೆಂಪೇಗೌಡ ರಸ್ತೆ, ವಿ ಹ್ಯಾಡ್ ಕಿಡ್ಸ್ ಕೆಂಪೇಗೌಡ ರೋಡ್. ಐ ಯೂಸ್ ಟು ಟೇಕ್ ದೋಸಾ, ರೈಸ್, roti, chapati in the night and give poor people 40 years back. After 10 years, I realized, ಏನು ಮಾಡಬೇಕು? Suppose I pick one man from the street, I take him to one home. ಅವ್ರು ಹೇಳ್ತಾರೆ, ಇವ್ರಿಗೆ ಅಮ್ಮ ಇದೆಯಾ, ಅಮ್ಮ ಅಪ್ಪ ಇದೆಯಾ? ಹಾಂ ಇದೆ, ನಾವು ತಗೊಳ್ಳೋಣ. ಮದರ್ ಟ್ರೀಸಾ ಹೋಮ್ನಲ್ಲಿ ಅಮ್ಮ ಅಪ್ಪ ಇಲ್ಲ, ತಗೊಳ್ತೀವಿ. ಅಮ್ಮ ಏನು ಮಾಡಬೇಕು? ವಾಟ್ ಮದರ್ ಶುಡ್ ಡು? ಮದರ್ ಹ್ಯಾಸ್ ನೋ ಜಾಬ್, ಮದರ್ ಹ್ಯಾಸ್ ನೋ ಫುಡ್, ಸ್ಮಾಲ್ ಬೇಬಿ ಇನ್ ದ ಹ್ಯಾಂಡ್. ಸಾರಿ, ವಿ ಕೆನಾಟ್ ಟೇಕ್. ಇಫ್ ಯು ಗಿವ್ ದ ಚೈಲ್ಡ್, ಯು ಗೆಟ್ ಔಟ್, ಡೋಂಟ್ ಕಮ್ ಬ್ಯಾಕ್ ಅಗೇನ್. ಎಲ್ಲ ಹೋಮ್ಗೆ ಒಂದೊಂದು ಕಂಡೀಷನ್ ಇತ್ತು. ಅದಕ್ಕೋಸ್ಕರ ವಿ ಓಪನ್ಡ್ ಅ ಹೋಮ್, ಅವರ್ ಓನ್ ಹೋಮ್. ಏನಕ್ಕೆ ಈ ಹೋಮ್ನಲ್ಲಿ ಯಾವುದು ಕಂಡೀಷನ್ ಇಲ್ಲ. ಯಾರಿಗೆ ಊಟ ಇಲ್ಲ, ಮನೆ ಇಲ್ಲ, ಫ್ಯಾಮಿಲಿ ಇಲ್ಲ, ಡೆಸ್ಟಿಟ್ಯೂಟ್ ಇದೆ. ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್, ಡಸಂಟ್ ಮ್ಯಾಟರ್, ನೋ ಕ್ವೆಶ್ಚನ್. ಎನಿ ರಿಲಿಜನ್, ಎನಿ ಕಾಸ್ಟ್, ಎನಿ ಕ್ರೀಡ್. 30 ವರ್ಷ ಆಯಿತು. ಆ ಟೈಮ್ ಈ ಹೋಮ್ ಓಪನ್ ಮಾಡಿದ್ರು, ಯಾರೂ ಇರಲಿಲ್ಲ. 2 patients, 2 citizens, 2 residents. Today we are here more nearly 130, 140, 150. Namdu Banrakata Road Nelly, we have got more than 500 people. Total we are today touching more than 600 people. We had 3 homes with 800 people. And Iga nodidare even Hosa ward open agta ide. We are opening a new children's ward. And Banrakata we have built one more floor. This ground floor, first floor, second floor. But idella kelsa ನಾವು ಮಾಡ್ತಾ ಇಲ್ಲ, ದೇವರ ಮಾಡ್ತಾ ಇದೆ. This work till today, maybe in 30 years, over 1 lakh ಮೇಲೆ ಜನ ಬರ್ಬೋದು. ಡೆಸ್ಟಿಟ್ಯೂಟ್, ಆನ್ ದ ಸ್ಟ್ರೀಟ್. ಈಗ ಬೆಂಗಳೂರು ಪೊಲೀಸ್ನಲ್ಲಿ ಏನಾದರೂ ಕೇಸ್ ಸಿಕ್ಕಿದ್ರೆ ಸ್ಟ್ರೇಟ್ ಅವೇ ಫೋನ್ ಮಾಡ್ತಾರೆ, ಸರ್ ಪಿಕಪ್ ಮಾಡಿ. ಈ ಗಟರ್ನಲ್ಲಿ 1 ಜನ ಇದ್ದಾರೆ, ಸ್ಲಮ್ನಲ್ಲಿ 1 ಜನ ಇದ್ದಾರೆ. ಬೌರಿಂಗ್ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಔಟ್ಸೈಡ್ ಇಫ್ ಯು ಗೋ, ಸಪೋಸ್ ಯಾರಿಗೆ ಫ್ಯಾಮಿಲಿ ಇಲ್ಲ, ಏನು ಮಾಡ್ತಾರೆ ಡಾಕ್ಟರ್? ಸುಮ್ಮನೆ ತಗೊಳ್ಬಿಟ್ಟು ಒಂದು ಟೊಮ್ಯಾಟೊ, ಆಲೂ ಏನಾಗ್ತಾರೆ ಈ ಥರ ಬಿಸಾಕ್ತೀರಾ, ಸುಮ್ಮನೆ ಅವ್ರು ಆಚೆ ಬಿಸಾಕ್ತಾರೆ. ಇವತ್ತು ಹ್ಯೂಮನ್ ಲೈಫ್ಗೆ ವ್ಯಾಲ್ಯೂ ಇದೆ, ಏನು ವ್ಯಾಲ್ಯೂ ಇಲ್ಲ. ವೆರಿ ಸ್ಯಾಡ್. ಬಟ್ ಇದು ದೇವರ ಕೃಪಾ, ಗ್ರೇಸ್ ಆಫ್ ಗಾಡ್. ವಿ ಸ್ಟಾರ್ಟೆಡ್ ದಿಸ್ ಇನ್ 1985-86 ಇನ್ ಸಿಟಿ ಏರಿಯಾ. ಟುಡೇ ವಿ ಆರ್ ರೀಚ್ಡ್ 2025, 40 years. ಆ್ಯಂಡ್ ಈ ಕೆಲಸ ನಡಿಬೇಕು, ಇನ್ನು ಮುಂದೆ ಆಗ್ತಾ ಇರಬೇಕು. Therefore, we will in Banrakata we will build another 500 beds, another 1000 beds. 1000 ಇಂದ 2000 ಬೆಡ್ ಆಗುತ್ತೆ in the next few years, maybe 5 years. I don't. ಏನು ಅರ್ಜೆಂಟ್ ಮಾಡ್ತಾ ಇಲ್ಲ. ಯಾರು ರೋಡ್ನಲ್ಲಿ ಜನ ಇದ್ದಾರೆ ಅವರು ರೋಡ್ನಲ್ಲಿ ಇರಬಾರ್ದು. ಏನು ಚಿಕ್ಕ ಮಗುಗೆ ಸ್ಕಿನ್ ಇನ್ಫೆಕ್ಷನ್ ಇತ್ತು, ಅವ್ರಿಗೆ ದುಡ್ಡಿಲ್ಲ. ಸ್ವಲ್ಪ ಟ್ರೈ ಮಾಡಿದ್ರು, ಏನಾದರೂ ಒಂದು ಹಲ್ದಿ ಹಾಕು, ಇದು ಹಾಕು, ಯಾರೋ ಮಾಡಿದ್ರು ಹೋಮ್ ಟ್ರೀಟ್ಮೆಂಟ್. 1 week 2 weeksನಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದ್ದು ಅದು ಇನ್ಫೆಕ್ಷನ್. ಏನು ಮಾಡಿದರು? ಉಪ್ಪಾರ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಚಡ ತೊಟ್ಟಿ ಇದೆ, ತೊಟ್ಟಿನಲ್ಲಿ ಬಿಸಾಕಿದ್ರು ಮಕ್ಕಳಿಗೆ. ನಾವು ಮಕ್ಕಳಿಗೆ ತೊಟ್ಟಿಯಿಂದ ಪಿಕಪ್ ಮಾಡಿದ್ರು. ವಿ ಪಿಕ್ಡ್ ಅಪ್ ದ ಸ್ಮಾಲ್ ಬೇಬಿ ಆ್ಯಂಡ್ ಇನ್ ದಿಸ್ ಹೋಮ್ ದಟ್ ಬೇಬಿ ಗ್ರೂ ಫಾರ್ ಅಬೌಟ್ 4 years. ದೆನ್ ವಿ ಅಡಾಪ್ಟೆಡ್ ಟು ನ್ಯೂ ಮದರ್. ನೌ ದಟ್ ಗರ್ಲ್ ಮಸ್ಟ್ ಬಿ ಮ್ಯಾರಿಡ್ ಆ್ಯಂಡ್ ಮಸ್ಟ್ ಬಿ, ಐ ಆಮ್ ಟಾಕಿಂಗ್ ಅಬೌಟ್ ತುಂಬ ಜನಗೆ ಆ ಥರ ಸಹಾಯ ಮಾಡಿದರು. ಏನಕ್ಕೆ? ಯಾರಿಗೆ ಕೈ ಇಲ್ಲ, ಕಾಲಿಲ್ಲ, ಅವ್ರಿಗೆ ಜಾಬ್ ಕೊಟ್ಟರು. ಏನು ಜಾಬ್? ಬಾತ್ರೂಮ್ ಕ್ಲೀನ್ ಮಾಡಿ, ಏನಾದರೂ ಜಾಬ್ ಕೊಟ್ಟರೆ ಅವ್ರಿಗೆ ಸಂಬಳ ಸಿಕ್ತು, ಸ್ವಲ್ಪ ದುಡ್ಡು ಸಿಕ್ಕಿದ್ರು, ಒಂದು ಮನೆ ಮಾಡಿದರು, ಅವ್ರ ಜೀವನ ಸ್ವಲ್ಪ ಸುಖಿ ಆಗಿಬಿಟ್ರು. Therefore today we have an ambulance that goes around Bangalore, 97395444. ಜನ ಏನು ಮಾಡಬೇಕು? ಬೇರೆ ಏನು ಮಾಡಬೇಡ, ಸುಮ್ಮನೆ ಒಂದು ಫೋನ್ ಮಾಡಿ. ಏನು ಫೋನ್ ಮಾಡಬೇಕು? somebody is dying on the street. ಏನು ನೀವು ನೋಡಿದರೆ, ನೀವು ನೋಡೋಕ್ಕೆ ಆಗಲಿ, ಅದರ ಫೋಟೋ ನೀವು ನೋಡಿದರೆ, ಒಂದು ಜನ ಬಂದರೆ ಇಲ್ಲಿ ಕಟ್ಟಿದರೆ ಥೌಸಂಡ್ಸ್ ಆಫ್ ವರ್ಮ್ಸ್, ಥೌಸಂಡ್ಸ್,
Not 1 or 5 or 10 worms. Thousands of worms are pouring out of the person. It's too bad. And ಜನ ಏನಿ ನೀವು ಹೋಗಿದ್ರೆ ಗಟರ್ನಲ್ಲಿ ಜನ ಇಲ್ಲ, ಮನೆ ಇಲ್ಲ, ಊಟ ಇಲ್ಲ, ಯಾರ ಫ್ಯಾಮಿಲಿ ಇಲ್ಲ, ಏನು ಮಾಡಬೇಕು? ಗಟರ್ನಲ್ಲಿ rats are eating the wound. It's very sad. ಅದಕ್ಕೋಸ್ಕರ ಇವತ್ತು ನೀವು ಬಂದಿದ್ದಾರೆ. ಯು ಹ್ಯಾವ್ ಕಮ್, ಇಟ್ ಇಸ್ ಗುಡ್, ಯು ಆರ್ ಹಿಯರ್. ಕ್ಲೀನರ್, ಬಸ್ ಕ್ಲೀನರ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು, ಬಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇತ್ತು. ಒಂದು ಕಾರ್ ಹಾಕಿ ಬ್ಯಾಂಗ್ ಮಾಡಿದರು. ಅವ್ರು ಬ್ರೇಕಪ್ ಮಾಡಿದ್ರೆ ಅವ್ರ ಹಾಸ್ಪಿಟ್ಲಲ್ಲಿ 2 ಕೈ ಇಲ್ಲ, 2 ಕಾಲಿಲ್ಲ, 2 ಕೈ ಇಲ್ಲ, 2 ಕಾಲಿಲ್ಲ, ನೋ ಹ್ಯಾಂಡ್ಸ್, ನೋ ಲೆಗ್ಸ್. ಆ ಥರ ಆಕ್ಸಿಡೆಂಟ್ ಆಗ್ಬಿಡು. ಬಟ್ ಈಸ್ ಅವರ್ ಅಲೈವ್, ಅವ್ರ ಪ್ರಾಣ ಇದೆ. ಏನು ಮಾಡಬೇಕು? ಈ ಹೋಮ್ನಲ್ಲಿ ಏನು ಕಂಡೀಷನ್ ಇದೆ, ಏನು ಪ್ರಾಬ್ಲಮ್ ಇದೆ? ನಮ್ಮ ಜನ ಸ್ವಲ್ಪ ಹೇಳ್ತಾರೆ, ಹೌ ಟು ಪಿಕ್ ಸಚ್ ಅ ಕೇಸ್, ಸಚ್ ಅ ಬ್ಯಾಡ್ ಕೇಸ್. ನಾವು ಹೇಳ್ತಾರೆ ಅವ್ರಿಗೆ, ನೀವು ಪಿಕಪ್ ಮಾಡಿ. ಅವ್ರು ನೋಡಿದವರು ದೇವರು ನೋಡ್ತಾರೆ. ನೀವು ಯೋಚನೆ ಮಾಡಬೇಡಿ. ಅಲ್ಲ ಸರ್, ತಗೊಂಡು ಬಂದರೆ ಒನ್ ಡೇನಲ್ಲಿ ಆಗಲ್ಲ, 1 ಡೇನಲ್ಲಿ ಹೋಗ್ಬಿಡ್ತಾರೆ, ಪರವಾಗಿಲ್ಲ. 1 ಡೇ ತೊಗೊಂಡು ಬನ್ನಿ, ನೆಕ್ಸ್ಟ್ ಡೇ ನಾವು ಕ್ರಿಯಾಕರ್ಮ ಮಾಡ್ತೇವೆ. ನಮ್ಮ ಕೆಲಸ ಏನಿದೆ, ಯಾರ್ಯಾರಿಗೆ ಪ್ರಾಣ ಇದೆ ಅವ್ರಿಗೆ ಪಿಕಪ್ ಮಾಡಿ. ಆ ಥರ ಲಕ್ಷ ಮೇಲೆ ಜನ. ಇಟ್ ವಾಸ್ ಆಲ್ ಸಿಂಗಲ್. ನಮ್ಮ ಜೇಬ್ನಲ್ಲಿ ಎಲ್ಲ ನಾವು ಮಾಡ್ತಾಯಿತ್ತು. ಯಾವಾಗ? 1990ನಲ್ಲಿ. ಆಮೇಲೆ ಕೆಲಸ ಜಾಸ್ತಿ ಆದರೂ ತುಂಬ ಜನ ಬಂದು ಸಹಾಯ ಮಾಡ್ತಾಯಿತ್ತು. ಏನು? somebody is coming and giving medicines. Nowadays CSR is there. Now this construction, one lady from America, she has come, she wants to construct the children's ward. ಆ ಥರ ತುಂಬ ಜನ ಹೆಲ್ಪ್ ಮಾಡೋಕ್ಕೆ ರೆಡಿ ಇದೆ, ಮಾಡ್ತೀವಿ. You are getting any fund from state government or? No, we have never taken money from any government or ಅದು ತುಂಬ ಕಾಂಪ್ಲಿಕೇಟೆಡ್ ವಿಷಯ ಇಲ್ಲ. Then we have to follow those rules and then we cannot serve the poor people. But with the grace of God, God has given money. So we never fall short. ಎಷ್ಟಿದ್ರೆ ಅಷ್ಟು ಮಾಡ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಸಿಕ್ಕಿದ್ದೆ ಇನ್ನೂ ಜಾಸ್ತಿ ಮಾಡ್ತೀನಿ. ಆ್ಯಕ್ಚುಲಿ ಪ್ರೆಸ್ ಮೀಟ್ ಮೇನ್ ರೀಸನ್ ಇದಿದೆ. ಬೆಂಗಳೂರಲ್ಲಿ ಜನ ಗೊತ್ತಾ ಈ ಥರ ವಾಶ್ರೂಮ್ ಇದೆ? ಯಾರು ಗೊತ್ತಿಲ್ಲ. ಜನ ಗೊತ್ತಿರಬೇಕು 2-3 ಥಿಂಗ್ಸ್. ಫಸ್ಟ್, ಜನ ಗೊತ್ತಿರಬೇಕು. ಸಪೋಸ್ ಯಾರು ರೋಡ್ನಲ್ಲಿ ಸಂಬಡಿ ಡೈಯಿಂಗ್ ಆನ್ ದ ಸ್ಟ್ರೀಟ್, ಅಟ್ಲೀಸ್ಟ್ ಒಂದು ಫೋನ್ ಮಾಡಿ. ಅಷ್ಟು ಮಾಡ್ಬೋದು ಸರ್, ಅಷ್ಟು ಮಾಡ್ಬೋದಲ್ಲ. ಯಾರ ಮನೆ ಆಚೆ ಯಾರು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಯಾರ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಎನಿ ಪ್ರಾಬ್ಲಮ್, ಅಟ್ಲೀಸ್ಟ್ ಮೇಕ್ ಒನ್ ಕಾಲ್. ಅದು ಒಂದು ಫಸ್ಟ್ ರೀಸನ್. ಸೆಕೆಂಡ್ ರೀಸನ್, ಸಪೋಸ್ ಯಾರು ಸಹಾಯ ಮಾಡೋಕ್ಕೆ ಇಷ್ಟ ಇದೆ, ಎಲ್ಲಿ ಹೋಗ್ಬೇಕು ಸಹಾಯ ಮಾಡೋಕ್ಕೆ? ಯಾರು ಜೆನ್ಯೂನ್, ನೀವು ನೋಡಿದ್ರೆ ಹೋಗಿದೆ, ರೌಂಡ್ ಮಾಡಿದೆ, ಬನ್ನಿ ನೋಡಿ. ನೀವು ನಿಮ್ಮ ಕ್ಯಾಮ್ರಾ ಜೊತೆ, ನೀವು ಸ್ವಲ್ಪ ರೀಲ್ಸ್ ಜೊತೆ, ನೀವು ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಮಾಡಿದರೆ ಅವ್ರು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಬೋದು. ನೀವು ಅವ್ರ ಬರ್ತ್ಡೇಗೆ ಬರ್ತಾರೆ, ಏನೋ ಹ್ಯಾಪಿ ಬರ್ತ್ಡೇ, ಅವ್ರ ಖುಷಿಗೆ ಎಲ್ಲರಿಗೂ ಊಟ ಕೊಡ್ತಾರೆ. ಓಕೆ, ಅಟ್ಲೀಸ್ಟ್ ಅಷ್ಟು ಮಾಡಿ. ಅಟ್ಲೀಸ್ಟ್ ನಿಮ್ಮ ಮನೆ ಇದೆ, ನಿಮ್ಮ ಊಟ ಇದೆ, ಎಲ್ಲ ಇದೆ. ಇಲ್ಲಿ ಜನ ಯಾರೂ ಇಲ್ಲ, ಏನೂ ಇಲ್ಲ. ಸೊ ಕ್ರಿಯೇಟ್ ಅವೇರ್ನೆಸ್. ಜನ ನಾವು ಫೋನ್ ಮಾಡಬೇಕು. ಯಾರು ಜನಗೆ ಇಂಟ್ರೆಸ್ಟ್ ಇದೆ ಪಾರ್ಟಿಸಿಪೇಟ್ ಮಾಡಬೇಕು. ಜನಗೆ ತುಂಬ ದುಡ್ಡಿದೆ. ಇವತ್ತು ದುಡ್ಡಿದೆ, ಹೋಗಿದ್ರೆ ಒಂದು ಬ್ರ್ಯಾಂಡೆಡ್ ಶಾಪ್ನಲ್ಲಿ ಪರ್ಚೇಸ್ ಮಾಡಿದರೆ ಒಂದು ಶೂ ಪರ್ಚೇಸ್ ಮಾಡ್ತಾರೆ, 2 ಲಕ್ಷದ ಶೂ ಪರ್ಚೇಸ್ ಮಾಡ್ತಾರೆ. ಏನು ಖುಷಿ ಸಿಗುತ್ತೆ? ಇಲ್ಲಿ ಬಡವರಿಗೆ ಹೆಲ್ಪ್ ಮಾಡಿ, ಒಳ್ಳೆ ಕೆಲಸ ಮಾಡಿ. ಸೊ ವಿ ವಾಂಟ್ ನೋಡಿ, 30 ವರ್ಷ ಆಯಿತು. 30 ವರ್ಷದಿಂದ ನಾವು ಯಾವುದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಲ್ಲ. 30 ವರ್ಷದಿಂದ ನೋಡಿದ್ಯಾ ನೀವು ಯಾವುದು? ಬಿಕಾಸ್ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಈಗ ನಮ್ಮ ಟೀಮ್ ಬಂದಿದ್ದು, ನಾವು ದೇವರ ಕೆಲಸ ಮಾಡ್ತಾ ಇದೆ. ನಮ್ಮ ಟೀಮ್ ಬಂದಿದೆ. ಅದು ಟೀಮ್ ಎಲ್ಲಿರೋ ಏನು ಸರ್, ಯಾರಿಗೆ ಏನು ಗೊತ್ತಿಲ್ಲ, ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಸ್ವಲ್ಪ ಪ್ರೆಸ್ ಮೀಟ್ ಮಾಡ್ಬೋದು, ಮಾಡಿ. ಒಳ್ಳೆ ಕೆಲಸ ಇದೆ, ಏನು ನಾಟ್ ಅ ಬ್ಯಾಡ್ ವರ್ಕ್, ಡೂ ಇಟ್. ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಇದು ಕೆಲಸ ಇನ್ನು ಆಗಬೇಕು. ಮತ್ತು ಇನ್ನೊಂದು ವಿಷಯ, ಯಾರು ದೊಡ್ಡ ಜನ ಇದ್ದಾರೆ, ಇದು ಹೋಮ್ ನೋಡಿದರೆ ಗೊತ್ತಿಲ್ಲ ಯಾರಿಗೆ ಮನಸ್ಸಿನಲ್ಲಿ ಬಂದರೆ ಅವ್ರು ಒಂದು ಹೋಮ್ ಓಪನ್ ಮಾಡಿದ್ದಾರೆ. ಕರೆಕ್ಟ್ ಅಲ್ಲ? ಮೆನಿ ರಿಚ್ ಪೀಪಲ್ ದೇ ವಿಲ್ ಟೇಕ್ ಮನಿ ಆ್ಯಂಡ್ ಗೋ. ತಗೊಂಡೋಗ್ತಾರ ದುಡ್ಡು, ಏನು ಮಾಡ್ತಾರೆ? ಒಳ್ಳೆ ಕೆಲಸ ಮಾಡಿ. ನನ್ನ ಹೆಸರು ದಿವ್ಯಾ ಅಂತ. ಐ ಆಮ್ ಆಲ್ಸೋ ಅ ಡೈರೆಕ್ಟರ್ ಆಫ್ ದಿಸ್ ಹೋಮ್. ಸೊ ಐ ಹ್ಯಾವ್ ಮೈ ಚೀಫ್ ಪ್ರವೀಣ್ as well. And Abba is the one who takes care of ಈ ಆಶ್ರಮ ನೋಡ್ಕೊಳ್ಳೋದು ಅವರು. ಸೊ ಇನ್ನೊಂದು ಆಶ್ರಮ ಬನಘಟ್ಟಲ್ಲಿದೆ ನಮ್ಮದು. ಸೊ ಟೋಟಲ್ ಒಟ್ಟು 600 ಜನ ಇದ್ದಾರೆ ನಮ್ಮ
ಸೊ ನಮ್ಮ ಟೀಮ್ MSW ಟೀಮು ಹೋಗಿ ರಸ್ತೆಯಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಏನಾದರೂ ನೀಡಿದ್ರೆ ಅಥವಾ ಅವ್ರಿಗೆ ಕಾನ್ಷಿಯಸ್ ಇಲ್ದೇ ಬಿದ್ದಿದ್ರೆ ಅಥವಾ ಗಾಯ ಆಗಿದ್ರೆ ನಮ್ಮ ಟೀಮ್ ಹೋಗಿ ರೆಕಗ್ನೈಸ್ ಮಾಡಿ ಕರ್ಕೊಂಡು ಬರ್ತೀವಿ. ತುಂಬ ಸೀರಿಯಸ್ ಇದ್ದರೆ ನಮ್ಮ ಕೈ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾವು ಅಡ್ಮಿಟ್ ಮಾಡಿ ಅಲ್ಲಿ ಡಾಕ್ಟರ್ಗೆ ಅಲ್ಲಿ PROಗೆ ಹೇಳಿ ಬರ್ತೀವಿ. ಅವರು ಹುಷಾರಾದ ತಕ್ಷಣ ನಮ್ಗೆ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ. ಅವ್ರಿಗೆ ಯಾರೂ ಇಲ್ಲ ಅಂದರೆ ನೀವು ಫ್ಯಾಮಿಲಿ ಟ್ರೇಸ್ ಮಾಡೋದಿದ್ರೆ ಫ್ಯಾಮಿಲಿ ಟ್ರೇಸ್ ಮಾಡಿ ನಾವು ಫ್ಯಾಮಿಲಿ ಜೊತೆ ರಿಯೂನೈಟ್ ಮಾಡ್ತೀವಿ ಅಂತ. ಫ್ಯಾಮಿಲಿ ಇಲ್ಲ ಅಂದರೆ ನಮ್ಮಲ್ಲಿ ಕರ್ಕೊಂಡು ಬನ್ನಿ, ನಮ್ಮಲ್ಲಿ ಜಾಗ ಇದೆ, ನಾವು ನೋಡ್ಕೊತೀವಿ, ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ. ಅವ್ರಿಗೇನೋ ಮೆಡಿಕಲ್ ಕೇರ್, ಇವಾಗ ಏನೋ ಒಂದು ಗಾಯ ಆಗಿದೆ ಅವ್ರಿಗೆ ಅಥವಾ ಫ್ರ್ಯಾಕ್ಚರ್ ಆಗಿದೆ, ಎಷ್ಟೊಂದು ಜನ ಫ್ರ್ಯಾಕ್ಚರ್ ಆಗಿ ಅದು ಹಾಗೆ ಬಿಟ್ಬಿಟ್ಟಿರ್ತಾರೆ, ತುಂಬ ಹಳೆ ಫ್ರ್ಯಾಕ್ಚರ್ಸ್ ಆಗಿರುತ್ತೆ. ಅವನ್ನೆಲ್ಲ ಕರ್ಕೊಂಡ್ಬಂದು ನಾವು ನಮ್ಮದು ಟೈಅಪ್ಸ್ ಇದೆ ಹಾಸ್ಪಿಟಲ್ಸ್ ಜೊತೆ, ಅವ್ರ ಜೊತೆ ನಾವು ಫ್ರೀ ಆಪ್ರೇಷನ್ ಮಾಡಿಸ್ಕೊಟ್ಟು ಅವ್ರಿಗೆ ಫಿಕ್ಸ್ ಮಾಡಿಸ್ಕೊಡ್ತೀವಿ. ಕೆಲವ್ರದ್ದು ಕಾಲು ಅಥವಾ ಕೈ ನೋಡ್ಕೊಂಡೇ ಆ ಗ್ಯಾಂಗ್ರೀನ್ ಆಗಿ ಕೊಳ್ತೋಗಿರುತ್ತೆ, ಅದನ್ನು ನಾವು ಕಟ್ ಮಾಡಿಸಿ ಅವ್ರಿಗೆ ಆರ್ಟಿಫಿಷಿಯಲ್ ಹ್ಯಾಂಡ್ ಅಥವಾ ಆರ್ಟಿಫಿಷಿಯಲ್ ನಿಂಗು ಕೊಡ್ತೀವಿ. ಕೆಲವರು ಹುಷಾರಾದ್ಮೇಲೆ ಸರಿ ನಾವು ನಮ್ಮ ಜೀವನ ನೋಡ್ಕೊತೀವಿ ಅಂತ ಹೋಗ್ತಾರೆ. ಕೆಲವರು ಇಲ್ಲ ನಾನು ಇಲ್ಲೇ ಸೇವೆ ಮಾಡ್ತೀನಿ ಬಿಕಾಸ್ ನನಗೆ ಇದು ಮತ್ತೆ ಇನ್ನೊಂದು ಜೀವನ ಕೊಟ್ಟಿದೆ ಅಂತ ಇಲ್ಲೇ ಉಳ್ಕೋತಾರೆ. ಹಾಗೆ ನಮ್ಮಲ್ಲಿ 30 ವರ್ಷದಿಂದ ಜನ ಇದ್ದಾರೆ. ಈ ಆಶ್ರಮ ಇವಾಗಿಂದಲ್ಲ, 2 ದಿವಸದಲ್ಲ, 3 ದಿವಸದಲ್ಲ, ಇಟ್ಸ್ ಬೀನ್ ದೇರ್ ಫಾರ್ ಲಾಸ್ಟ್ 30 years, 30 ವರ್ಷದಿಂದ ನೋಡ್ಕೊತಾ ಇದ್ದೀನಿ. ಸೊ ನಮ್ಮಲ್ಲಿ ಬಂದವ್ರು ನಮ್ಮಲ್ಲಿ ಇರ್ತಾರೆ, ಕೆಲವರು ಕೊನೆ ತನಕ ನಮ್ಮಲ್ಲಿ ಇರ್ತಾರೆ. ಸೊ ಅವ್ರು ಸತ್ತಾಗಲೂ ಅವ್ರದ್ದು ಏನು ಕಾರ್ಯಗಳು ಮುಗಿಸ್ಬೇಕೋ ಅದನ್ನೆಲ್ಲ ನಮ್ಮ ಟೀಮ್ ಮಾಡುತ್ತೆ. ಸೊ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಜನ ಇದ್ದಾರೆ. ಸೊ ದಿವಸ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ 600 ಜನಕ್ಕೆ ಅಡುಗೆ ಮಾಡ್ತೀವಿ ನಾವು. ಒಳ್ಳೆ ಊಟ ಸಿಗುತ್ತೆ. ಸೊ ಆಮೇಲೆ ನಿಮ್ದು ಇದೆಲ್ಲ ಮುಗಿದ್ಮೇಲೆ ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದು. ಸೊ 600 ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೊ ಊಟ ಮಾಡ್ತೀವಿ. ಯಾರು ಡೋನರ್ಸ್ ಬಂತು ಅಂದರೆ ಹೇಳ್ತೀವಿ ನಮ್ದು ಇದು ಈ ಥರ ಇದೆ ಆಶ್ರಮ, ಅವ್ರ ಕೈಲೇನಾಗುತ್ತೆ ಅವ್ರು ಡೊನೇಟ್ ಮಾಡಿ ಹೋಗ್ತಾರೆ. ಆ ರೀತಿ 600 ಜನ ಇದ್ದಾರೆ. ಬಟ್ ಕೆಲವ್ರಿಗೆ ಮನೆ ಇದೆ, ಸಂಸಾರ ಇದೆ, ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ. ಬಟ್ ನಾವು ಇವ್ರನ್ನ ಕರ್ಕೊಂಡು ಬಂದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ಮ ತಂದೆ ನಮ್ಮ ಜೊತೆ ಇದ್ದಾರೆ ಅಥವಾ ನಿಮ್ಮ ತಾಯಿ ನಮ್ಮ ಜೊತೆ ಇದ್ದಾರೆ ಅಥವಾ ನಿಮ್ಮ ಅಕ್ಕ ತಂಗಿ ನಮ್ಮ ಜೊತೆ ಇದ್ದಾರೆ ಅಂದರೆ ಎಷ್ಟೊಂದು ಜನ ನಮ್ಗೆ ಬೇಡ ಅವರು ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಫೋನ್ ಮತ್ತೆ ನಾವು ಮಾಡಿದಾಗ ಫೋನ್ ತೆಗ್ದಿಲ್ಲ, ಅಂಥವ್ರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಸೊ ಹಾಗೆ ಕೆಲವರು 3 ವರ್ಷದಿಂದ 1 ವರ್ಷದಿಂದ ಮಿಸ್ಸಿಂಗ್ ಕೇಸಸ್ ಇದ್ದಾಗ ಅವ್ರು ನಮ್ಮಲ್ಲಿ ಹುಡ್ಕೊಂಡ್ಬಂದು ಮನೆ ಕರ್ಕೊಂಡು ಹೋಗಿದ್ದು ಇದೆ. ಸೊ ವಿ ಹ್ಯಾವ್ 2 ಡಿಫ್ರೆಂಟ್ ವೆರೈಟೀಸ್ ಆಫ್ ಪೀಪಲ್. ಕೆಲವರು ಮನೆಯವ್ರು ಬಂದು ಖುಷಿಯಿಂದ ಕರ್ಕೊಂಡು ಹೋಗ್ತಾರೆ, ಓ ನನ್ನ ತಂದೆ ಸಿಕ್ಕಿದ್ರು, ನನ್ನ ತಾಯಿ ಸಿಕ್ಕಿದ್ರು ಅಂತ. ಕೆಲವರು ನಮಗೆ ಬೇಡವೇ ಬೇಡ, ನೀವು ಇಟ್ಕೊಳ್ಳೋದಂದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ವಾಪಸ್ ರೋಡಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಸೊ ಆ ರೀತಿಯೂ ಇದೆ ನಮ್ಮಲ್ಲಿ. ಸೊ ನಾವು ಈ ಆಶ್ರಮ ಶುರು ಮಾಡಿದಾಗ ಇದ್ದಿದ್ದು ಬರೀ ಇಂಥವ್ರಿಗೆ ಈ ಆಶ್ರಮ ಅಂತ ರೆಸ್ಟ್ರಿಕ್ಟ್ ಮಾಡಲಿಲ್ಲ. ಇವಾಗ ಕೆಲವು ಕಡೆ ನೀವು ಹೋದರೆ ಬರೀ HIV ಅವ್ರು ಇರ್ತಾರೆ, ಬರೀ ಕ್ಯಾನ್ಸರ್ ಅವ್ರು ಇರ್ತಾರೆ, ಇಲ್ಲ ಬರೀ ಮಕ್ಳು ಇರ್ತಾರೆ, ಇಲ್ಲ ಬರೀ ಹೆಣ್ಮಕ್ಳು ಇರ್ತಾರೆ. ಆ ರೀತಿ ನಾವು ಯಾರಿಗೂ ರೆಸ್ಟ್ರಿಕ್ಟ್ ಮಾಡಿಲ್ಲ. ನಮ್ಮಲ್ಲಿ ಏಜ್ ಕ್ರೈಟೀರಿಯಾ ಇಲ್ಲ, ನಮ್ಮಲ್ಲಿ ಕಾಸ್ಟ್ ನಾವು ಚೆಕ್ ಮಾಡಲ್ಲ, ಏನು ಹುಷಾರಿಲ್ಲ ಅನ್ನೋದು ನಾವು ಕೇಳಲ್ಲ. ಅವ್ರಿಗೆ ನಿಮ್ಗೆ ಇದೇ ಕಾಯಿಲೆ ಇದೆಯಾ, ಈ ಕಾಯಿಲೆ ಇಲ್ವಾ ಅಂತ ನಾವು ಕೇಳಲ್ಲ. ಹೆಂಗಿದೆ ಅವ್ರಿಗೆ ಏನು ನಮ್ಮಿಂದ ಏನು ಸಪೋರ್ಟ್ ಬೇಕು ನಾವು ಕರ್ಕೊಂಡು ಬರ್ತೀವಿ. ಎಸ್ಪೆಷಲಿ ಕೋವಿಡ್ ಮುಗಿದ್ಮೇಲೆ ನಮ್ಮಲ್ಲಿ ತುಂಬ ಜನ ಬಂದರು. ಯಾಕೆಂದರೆ ಅವ್ರ ಮನೆಗಳು ಕಳ್ಕೊಂಡ್ರು, ಅವ್ರ ಸಂಸಾರ ಕಳ್ಕೊಂಡ್ರು, ಮಕ್ಕಳನ್ನ ಕರ್ಕೊಂಡ್ರು ಅಂಥವ್ರು ನಮಗೆ ಕೋವಿಡ್ ಆದ್ಮೇಲೆ ತುಂಬ ಜನ ಸಿಕ್ಕಿದ್ದಾರೆ. ಹಾಗೆ ಇದು ಬರೀ ರಸ್ತೆಯಲ್ಲಿ ಬಿದ್ದವ್ರನ್ನ ನಾವು ಕರ್ಕೊಂಡು ಬರಲ್ಲ. ಕೆಲವು ಕಡೆ ತುಂಬ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಯಾರೂ ಇರಲ್ಲ ನೋಡ್ಕೊಳ್ಳೋಕ್ಕೆ, ಅಂಥವ್ರನ್ನೂ ನಾವು ಕರ್ಕೊಂಡು ಬಂದು ನೋಡ್ಕೊಳ್ತೀವಿ. ಬೇಸಿಕಲಿ ಏನಂದರೆ ಮನೆ ಇಲ್ಲದೆ ಇರೋರಿಗೆ ಮನೆ ಕೊಡೋ ಉದ್ದೇಶ ನಮ್ದು. ಒಂದು ಪ್ರೀತಿ, ಒಂದು ಮನೆ, ಒಂದು ಕೇರ್, ಒಂದು ಕನ್ಸರ್ನ್, ಆ ಇಂಟೆನ್ಷನಿಂದ ಈ ಹೋಮ್ಸು 30 ವರ್ಷದಿಂದ ನಡೀತಾ ಇದೆ. ಅವರಿಗೆ ಊಟ, ಬಟ್ಟೆ, ಶೆಲ್ಟರ್ ಪ್ರತಿಯೊಂದು ಕೊಡ್ತೀವಿ. ಬೇಸಿಕ್ ಮೆಡಿಕಲ್ ಕೇರ್ ನಾವು ಕೊಡ್ತೀವಿ.